ಪ್ರಯಾಗ್ರಾಜ್ನಲ್ಲಿ ನಿನ್ನೆ ತಡರಾತ್ರಿ ಸಂಭವಿಸಿದ ಕಾಲ್ತುಳಿತ ಘಟನೆಯಲ್ಲಿ ಬೆಳಗಾವಿಯ ತಾಯಿ ಮಗಳು ಸೇರಿದಂತೆ 4 ಮೃತಪಟ್ಟಿದ್ದು, ಮೃತರ ನಿವಾಸಗಳಲ್ಲಿ ಶೋಕ ಮಡುಗಟ್ಟಿದೆ. ಅಮಾವಾಸ್ಯೆ ಪ್ರಯುಕ್ತ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಶಾಹಿ ಸ್ನಾನ ಮಾಡಲೆಂದು ಬೆಳಗಾವಿಯ ಸಾಯಿರಥ ಟ್ರಾವೆಲ್ಸ್ ಮೂಲಕ ಒಟ್ಟು 13 ಜನ ತೆರಳಿದ್ದರೆ, ಪ್ರತ್ಯೇಕ ಬಸ್ಗಳಲ್ಲಿ ಕುಂದಾನಗರಿಯ ಒಟ್ಟು 60 ಜನ ಪ್ರಯಾಣಿಸಿದ್ದರು. ಈ ಪೈಕಿ 4 ದುರಂತ ಸಾವಿಗೀಡಾಗಿದ್ದು, ಮತ್ತೆ 4 ನಾಪತ್ತೆಯಾಗಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಕುಂಭಮೇಳದ ಕಾಲ್ತುಳಿತದಲ್ಲಿ ಮೃತಪಟ್ಟವರ ಪೈಕಿ ಬೆಳಗಾವಿಯ ವಡಗಾವಿ ನಿವಾಸಿಗಳಾದ ತಾಯಿ ಜ್ಯೋತಿ ಹತ್ತರವಾಡ, ಮಗಳು ಮೇಘಾ ಹತ್ತರವಾಡ, ಶಿವಾಜಿನಗರದ ಮಹಾದೇವಿ ಭಾವನೂರು ಮತ್ತು ಶೆಟ್ಟಿಗಲ್ಲಿಯ ಅರುಣ್ ಕೋಪರಡೆ ಎಂದು ತಿಳಿದುಬಂದಿದೆ. ಕಾಲ್ತುಳಿತದಲ್ಲಿ ಮೃತಪಟ್ಟವರ ಸಂಖ್ಯೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಮೌನಿ ಅಮಾವಾಸ್ಯೆ ಮಂಗಳವಾರ ಬಂದಿದ್ದರಿಂದ ನಿರೀಕ್ಷೆಗೂ ಮೀರಿ ಕುಂಭಮೇಳದ ತ್ರಿವೇಣಿ ಸಂಗಮದಲ್ಲಿ ಜನಸಾಗರ ಸೇರಿದ್ದರಿಂದ ನೂಕುನುಗ್ಗಲು ಉಂಟಾಗಿ ಕಾಲ್ತುಳಿತ ದುರ್ಘಟನೆ ಸಂಭವಿಸಿದೆ ಎಂದು ಪ್ರಯಾಗ್ರಾಜ್ನ ಅಖಿಲ ಭಾರತೀಯ ಅಖಾರ ಪರಿಷತ್ನ ಅಧ್ಯಕ್ಷ ಶ್ರೀ ಮೊಹಾಂತ ರವೀಂದ್ರ ಪುರಿ ಅವರು ತಿಳಿಸಿದ್ದಾರೆ.